हेलो फ्रेंड्स वेलकम बैक टू मೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ ಡೈಲಿ ನೀವು ಕಿಚನ್ ಟಿಪ್ಸ್ಗಳು ಕ್ಲೀನಿಂಗ್ ಟಿಪ್ಸ್ಗಳನ್ನೇ ತಿಳಿಸ್ತೀರಾ ಹೆಲ್ದಿ ಆದಂಥ ಟಿಪ್ಸ್ಗಳನ್ನು ತಿಳಿಸಿ ಅಂತ ಕೇಳಿದ್ರಿ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಿಪ್ಸ್ ಕೂಡ ತಿಳಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ ಸೊ ಈ ರೀತಿ ನಾವು ಸೋಜಿ ಪ್ಯಾಕೆಟ್ಗಳನ್ನು ಗ್ರೋಸರಿಯಲ್ಲಿ ತಂದೆ ತರ್ತೀವಿ ಸೊ 15 ಡೇಸ್ಗಿನ ಜಾಸ್ತಿ ದಿನ ಇಟ್ಬಿಟ್ರೆ ಇದರಲ್ಲಿ ಹುಳುಗಳು ಸೇರ್ಕೊಳ್ಳೋದು ನುಸಿ ಆಗೋದು ಆ ರೀತಿ ಆಗ್ತಾ ಇರುತ್ತೆ ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಈ ಒಂದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅವಾಗ ನಾವು ಇದನ್ನು ಹೇಗೆ ಸ್ಟೋರ್ ಮಾಡೋದು ಹುಳುಗಳು ಬೀಳದೆ ಹಾಗೆ ಅಂತೇಳಿ ಈ ಒಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾವು ತಂದಂಥ ಈ ಒಂದು ಬಾಂಬೆ ರವನ ಒಂದ್ಸರಿ ಈ ರೀತಿ ಪ್ಯಾನನ್ನು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಲೈಟಾಗಿ ಘಮ ಬರೋವರೆಗೂ ಈ ಒಂದು ರವೆನ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡಿಕೊಂಡು ನೀವು 2 ಮಂತ್ಸ್ ಇಟ್ರು ಇದರಲ್ಲಿ ಹುಳು ಆಗಿರ್ಬೋದು ನುಸಿ ಆಗಿರ್ಬೋದು ಸೇರ್ಕೊಳ್ಳೋದೇ ಇಲ್ಲ ಇದನ್ನ ನಂತರ ಕೂಲ್ ಆದ್ಮೇಲೆ ಒಂದು ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಬಹುದು ನೀವು ಈ ರೀತಿ ಮಾಡೋದಕ್ಕಾಗಲ್ಲ ಅಂದ್ರೆ ನೀವು ತಂದ ತಕ್ಷಣ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರು ಕೂಡ ಹುಳು ಆಗಿರ್ಬೋದು ನುಸಿ ಏನು ಸೇರ್ಕೊಳ್ಳೋದಿಲ್ಲ ತುಂಬಾ ದಿನಗಳ ಕಾಲ ಈ ಸೂಜಿ ಬಾಂಬೆ ರವ ಫ್ರೆಶ್ ಆಗಿರುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಈ ಒಂದು ಸೀಸನ್ ಅಲ್ಲಿ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಆಯಿಲಿ ಆಗಿರುವಂತಹ ಪಾತ್ರೆಗಳನ್ನು ನಾವು ಸಾಬೂನ್ ಇಲ್ಲಾರ್ದೇ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀವು ತುಂಬ ಟೈಮ್ನ ಉಳಿಸ್ಬೋದು ಈ ರೀತಿ ಜಿಡ್ಡಾಗಿರುವ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ಹೋದರೆ ಸ್ಕ್ರಬ್ಬರ್ ಎಲ್ಲನೂ ವೇಸ್ಟ್ ಆಗ್ತಾ ಇರುತ್ತೆ ಹಾಗೆಯೇ ಸಾಬೂನು ಕೂಡ ವೇಸ್ಟ್ ಆಗ್ತಾ ಇರುತ್ತೆ ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು ಜಸ್ಟ್ ಆಯಿಲಿ ಆಗಿರುವಂಥ ಪಾತ್ರೆಗಳ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಈ ಹಿಟ್ಟನ್ನು ಹಾಕ್ಬೋದು ಯಾವ ಹಿಟ್ಟಾದ್ರೂ ಈ ರೀತಿ ಹಿಟ್ಟನ್ನು ಹಾಕಿ ಇದನ್ನು ರಬ್ ಮಾಡಿಕೊಂಡು ನೀವು ಈ ಹಿಟ್ಟನ್ನು ತೆಗೆಯೋದ್ರಿಂದ ಇದರಲ್ಲಿ ಎಷ್ಟು ಆಯಿಲಿ ಇದ್ರೂ ಅದೆಲ್ಲನೂ ರಿಮೂವ್ ಆಗಿಬಿಡುತ್ತೆ ನೀವು ಈಸಿಯಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ಜಸ್ಟ್ ನೀರು ಸ್ವಲ್ಪ ಮಣ್ಣು ಹಾಕಿ ತಿಕ್ಕಿದ್ರೂ ಹೋಗ್ಬಿಡುತ್ತೆ ಇದಕ್ಕೆ ಸಾಬೂನು ಬೇಕಂತೇನೆ ಇಲ್ಲ ಸ್ವಲ್ಪ ಸಾಬೂನು ಹಚ್ಚಿದ್ರೂ ಬೇಗನೆ ಕ್ಲೀನ್ ಆಗುತ್ತೆ ಒಂದು 10 ಮಿನಿಟ್ಸಲ್ಲಿ ಮಾಡುವಂಥ ಕೆಲಸನ ನೀವು 5 ಮಿನಿಟ್ಸಲ್ಲೇ ಮುಗಿಸ್ಬೋದು ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪಾತ್ರೆಗಳು ಎಷ್ಟು ಕ್ಲೀನ್ ಆಗಿದೆ ಅಂತ ಸೊ ಮನೆಯಲ್ಲಿ ನಾವು ಏನಾದರೂ ಫ್ರೈ ಮಾಡ್ತಾನೆ ಇರ್ತೀವಿ ಸೊ ಅವಾಗ ಜಾಸ್ತಿ ಪಾತ್ರೆಗಳಿದ್ರೆ ಜಾಸ್ತಿ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಸೊ ಆವಾಗ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರ ಮನೆಯಲ್ಲಿ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಮಿಕ್ಸಿ ಜಾರ್ಗಳಲ್ಲಿ ರಬ್ಬರ್ನ ಹಾಕೋದ್ರಿಂದ ನೀವು ಈ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಮಿಕ್ಸಿ ಜಾರ್ ಕ್ಯಾಪ್ಗಳಿಗೆ ರಬ್ಬರನ್ನು ಕೊಟ್ಟಿರ್ತಾರೆ ಈ ರೀತಿ ರಬ್ಬರ್ ಇರುವಂಥ ಕ್ಯಾಪನ್ನು ಇಡೋದ್ರಿಂದ ಅದರಲ್ಲಿ ಹಾಕುವಂಥ ಚಟ್ನಿ ಆಗಿರ್ಬೋದು ಪುಡಿ ಆಗಿರ್ಬೋದು ಔಟ್ಸೈಡ್ ಏನೂ ಬರೋದಿಲ್ಲ ಸೊ ಈ ಒಂದು ರಬ್ಬರ್ ಬೇಗನೆ ರಿಮೂವ್ ಆಗ್ತಾ ಇರುತ್ತೆ ಸ್ವಲ್ಪ ದಿನ ಯೂಸ್ ಮಾಡಿದ ನಂತರ ಸೊ ಇದನ್ನು ನೀಟಾಗಿ ಯಾವ ರೀತಿ ಇಟ್ಕೊಳ್ಳೋದಂದರೆ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ದಾಗೇ ಈ ರಬ್ಬರ್ ಒಳಗಡೆ ನೀವು ಈ ರೀತಿ ರಬ್ಬರ್ನ ಹಾಕೋದ್ರಿಂದ ಇದು ನೀಟಾಗಿ ಕೂತ್ಕೊಳ್ಳುತ್ತೆ ನೀವು ತೆಗಿಯೋವರೆಗೂ ಅದು ಔಟ್ಸೈಡ್ ಬರೋದಿಲ್ಲ ಹಾಗೇನೆ ಈ ಮಿಕ್ಸಿ ಜಾರಲ್ಲಿ ಹಾಕಿರುವಂಥ ಚಟ್ನಿ ಪುಡಿಗಳಾಗಿರ್ಬೋದು ಏನು ಔಟ್ಸೈಡ್ ಬರೋದಿಲ್ಲ ರಬ್ಬರ್ ಹಾಳಾದ್ರಲ್ವಾ ಅದು ಔಟ್ಸೈಡ್ ಬರೋದು ಸೊ ಈ ರೀತಿ ನೀವು ರಬ್ಬರ್ನ ಹಾಕಿ ಇಟ್ಕೊಳ್ಳೋದ್ರಿಂದ ಇದು ತುಂಬಾನೇ ಸೇಫ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ಹಾಕಿ ನೀವು ಕ್ಲೋಸ್ ಮಾಡೋದ್ರಿಂದ ಮಿಕ್ಸಿ ಜಾರ್ ಕ್ಯಾಪ್ ತುಂಬಾನೇ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಯಾರಿಗೆಲ್ಲ ಈ ಒಂದು ಟಿಪ್ಸ್ ಯೂಸ್ಫುಲ್ ಆಯ್ತು ಅಂತಾನೂ ಕೂಡ ಕಮೆಂಟಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಅವಲಕ್ಕಿಗಳನ್ನು ನಾವು ಸ್ನ್ಯಾಕ್ಸ್ ಮಾಡೋದಕ್ಕೆ ಅಥವಾ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ತೊಗೊಂಡು ಬಂದಿರ್ತೀವಿ ಸ್ವಲ್ಪ ಯೂಸ್ ಮಾಡಿ ಹಾಗೇನೆ ಬಿಟ್ಬಿಟ್ರೆ ಇದರಲ್ಲಿ ಉಂಡೆ ಕಟ್ಟೋದು ಹುಳುಗಳು ಸೇರ್ಕೊಳ್ತಾ ಇರುತ್ತೆ ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಇದು ಸ್ಮೂತ್ ಆಗಿಬಿಟ್ರೆ ಅಂತೂ ಇದರ ಟೇಸ್ಟ್ ಹಾಳಾಗ್ತಾ ಇರುತ್ತೆ ಸೊ ಆವಾಗ ನೀವು ಈ ರೀತಿ ಇಟ್ಕೊಳ್ಳೋದು ಬೆಸ್ಟು ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಇದರಲ್ಲಿ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಇದರ ಸ್ಮೆಲ್ಗೆ ಇದರಲ್ಲಿ ಹುಳುಗಳು ಸೇರ್ಕೊಳ್ಳೋದು ಅಥವಾ ನುಸಿ ಆಗೋದು ಏನೂ ಆಗೋದಿಲ್ಲ ಸೊ ಹಾಗಾಗಿ ನಾನು ಈ ಒಂದು ಒಣ ಮೆಣಸಿನ್ಕಾಯಿನ ಹಾಕಿ ಇಡ್ತಾ ಇದ್ದೀನಿ ನಂತರ ಇದನ್ನ ಈ ರೀತಿ ನೀವು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕು ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಮನೆಯಲ್ಲಿ ಎಕ್ಸ್ಟ್ರಾ ಪಿನ್ಗಳಂತೂ ಇದೇ ಇರುತ್ತೆ ಈ ರೀತಿ ಟಿಕ್ ಟಾಕ್ ಪಿನ್ಗಳನ್ನು ನೀವು ಸೈಡಲ್ಲಿ ಈ ರೀತಿ ನೀವು ಇದನ್ನ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಗಾಳಿ ಏನು ಹೋಗೋದಿಲ್ಲ ಅವಾಗ ಇದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ನೀವು ಯಾವಾಗ ಯೂಸ್ ಮಾಡಿದ್ರು ಇದು ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಸೊ ಯಾವಾಗಲೂ ನೀವು ಹಾಗೇನೆ ಇಟ್ಕೊಂಡು ಇದನ್ನ ವೇಸ್ಟ್ ಮಾಡಿ ಬಿಸಾಕೋದಕ್ಕಿಂತ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಸೊ ನೀವು ಅಡುಗೆ ಮಾಡೋದಲ್ಲದೆ ಈ ರೀತಿ ಸಾಮಾನುಗಳನ್ನು ನೀವು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದನೂ ಕೂಡ ಹಣನ ಉಳಿಸ್ಬೋದು ಓಕೆ
ಸೊ ನೆಕ್ಸ್ಟ್ ಟಿಪ್ ಬಂದು ಹೆಲ್ದಿ ಟಿಪ್ ಅಂತಲೇ ಹೇಳ್ಬೋದು. ಸೊ ಟೀ ಕುಡಿಯೋದು ಯಾರಿಗೆಲ್ಲ ಅಭ್ಯಾಸ ಇದೆ, ಟೀ ಲವರ್ ಇರ್ತಿರಲ್ವ, ಅವರು ಟೀನ ಸ್ವಲ್ಪ ಜಾಸ್ತಿನೇ ಕುಡಿತಾ ಇರ್ತಾರೆ ದಿನದಲ್ಲಿ. ಇವಾಗಂತೂ ಕೂಲ್ ವೆದರ್ ಇರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿನೇ ಟೀ ಕುಡಿತಾ ಇರ್ತಾರೆ. ಆದರೆ ಯಾವುದು ಓವರ್ ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಆವಾಗ ನೀವು ಟೀ ಕುಡಿಯೋರು ಈ ಒಂದು ಟಿಪ್ಸ್ನ ಟ್ರೈ ಮಾಡಲೇಬೇಕು. ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಹಲವಾರು ಬ್ರ್ಯಾಂಡ್ಗಳ ಟೀ ಪೌಡರ್ ಇವಾಗ ಅವೈಲೇಬಲ್ ಇದೆ. ಯಾವುದ್ಯಾವುದು ತಂದು ನೀವು ಯೂಸ್ ಮಾಡುವಾಗ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಯಾವುದು ಟೀ ಚೆನ್ನಾಗಿರುತ್ತೆ ಟೀ ಪೌಡರ್ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು 2 ಥರದ ಟೀ ಪೌಡರ್ಗಳನ್ನು ತೊಗೊಂಡಿದ್ದೀನಿ. ಇಲ್ಲಿ 2 ಬೌಲಲ್ಲಿ ನೀರನ್ನು ತಗೊಂಡು ಅದರಲ್ಲಿ ನಾವು ಈ ಒಂದು ಟೀ ಪೌಡರ್ನ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಔಟ್ಸೈಡ್ ಎಲ್ಲ ಸಿಗುತ್ತಲ್ವ ಕುಲ್ಲ ಟೀ ಪುಡಿ ಅಂತ ಹೇಳ್ತೀವಿ, ಅದನ್ನು ಒಂದು ಸೈಡ್ ಹಾಕಿದ್ದೀನಿ. ಹಾಗೆಯೇ ಬ್ರ್ಯಾಂಡೆಡ್ ಇರುತ್ತಲ್ವ ಅದೆಲ್ಲನೂ ಅಗ್ಮಾರ್ಕ್ ಇರುವಂತಹ ಒಂದು ಬ್ರ್ಯಾಂಡಿನ ಟೀ ಪುಡಿಯನ್ನು ಹಾಕಿದ್ದೀನಿ. ನಾನು ಇದೇ ಅದು ಅಂತ ಹೇಳ್ತಾ ಇಲ್ಲ, ಬಟ್ ನೀವು ತಂದಾಗ ಈ ಒಂದು ಟಿಪ್ಸ್ನ ಚೆಕ್ ಮಾಡಿ ನೋಡಬೇಕು. ಆವಾಗನೇ ನಿಮಗೆ ಹೆಲ್ತಿಗೆ ಒಳ್ಳೆಯದು. ಯಾಕಂದರೆ ಇದು ಟೀಗೆ ಕಲರ್ ಬಂದ್ರೇ ನಾವು ಟೀ ಚೆನ್ನಾಗಿದೆ ಅಂತ ಹೇಳ್ತೀವಿ. ಹಾಗಾಗಿ ಅದರಲ್ಲಿ ಜಾಸ್ತಿ ಕೆಮಿಕಲ್ ಇರುವಂಥ ಫುಡ್ ಕಲರ್ನ ಯೂಸ್ ಮಾಡಿರ್ತಾರೆ. ಸೊ ನಾವು ಟೀ ಕುಡಿಯೋದ್ರಿಂದ ಅದು ನಮ್ಮ ದೇಹಕ್ಕೆ ಇಂಡೈರೆಕ್ಟ್ ಆಗಿ ಸೇರ್ಕೊಳ್ಳೋದ್ರಿಂದ ಹೆಲ್ತ್ ಕೂಡ ಹಾಳಾಗ್ತಾ ಇರುತ್ತೆ. ಸೊ ನೀವು ತಂದಾಗ ಈ ರೀತಿ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಕುಲ್ಲ ಟೀ ಪುಡಿನ ಹಾಕಿದ್ದೀನಿ. ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ ಅಂತ. ನಾನು ತಣ್ಣೀರನ್ನೇ ಹಾಕಿದ್ದೀನಿ. ಸೊ ಈ ರೀತಿ ಕಲರ್ ಬಂದಿದೆ. ಈ ಕಡೆ ಇರುವಂತಹ ಟೀ ಪುಡಿ ನೋಡ್ತಾ ಇರ್ಬೋದು ಕಲರ್ ಏನು ಬಂದಿಲ್ಲ. ಸೊ ಈ ರೀತಿ ಇತ್ತಂದರೆ ಅದೇ ಟೀ ಪುಡಿನ ನೀವು ಯೂಸ್ ಮಾಡ್ಬೋದು. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಓಕೆನಾ. ಸೊ ಟೀ ಜಾಸ್ತಿ ಕುಡಿಯೋರು ಯಾರೆಲ್ಲ ಇದ್ದೀರಿ, ಸೊ ಈ ಒಂದು ಟಿಪ್ಸ್ನ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.